ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಲವ್ ಟೈಮಿಂಗ್ ಶುಕ್ರ ಇರುವಂಥ ಒಂದು ಭಾವದ ಪ್ರಕಾರ ನಿಮ್ಮ ಒಂದು ಪ್ರೇಮದ ಸಮಯ, ನಿಮಗೆ ಲವ್ ಆಗುವಂಥ ಒಂದು ಸಮಯ ಯಾವ ಥರ ಇರ್ತದೆ, ಯಾವಾಗ ನಿಮಗೆ ಈ ಥರ ಲವ್ ಆಗುತ್ತೆ ಅಂತ ನೀವು ನಿಮ್ಮ ಜಾತಕದಲ್ಲಿ ಶುಕ್ರ ಇರುವಂಥ ಒಂದು ಭಾವದ ಪ್ರಕಾರ ನೀವು ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಶುಕ್ರ ಇರುವಂಥ ಒಂದು ಭಾವದ ಪ್ರಕಾರ ನಿಮ್ಮ ಒಂದು ಲವ್ ಪ್ರೇಮದ ಒಂದು ಸಮಯ. ಶುಕ್ರ ಏನಾದರೂ ಲಗ್ನದಲ್ಲಿದ್ದಾಗ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಶುಕ್ರ ಏನಾದರೂ ಲಗ್ನದಲ್ಲಿದ್ದಾಗ ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಪ್ರೇಮ ಆಗ್ಬೋದು. ಚಿಕ್ಕ ವಯಸ್ಸಿನಲ್ಲೇ ಪ್ರೇಮ ಆಗಿ ಮತ್ತು ನಿಮಗೆ ತುಂಬ ಒಂದು ಪರಿಚಯ ಇರ್ತಾರೆ ಅವರು. ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು 18-20 ವರ್ಷಗಳ ಒಳಗಡೆ ಲವ್ ಆಗ್ಬೋದು. ಶುಕ್ರ ಏನಾದರೂ ಎರಡನೇ ಮನೆಯಲ್ಲಿದ್ದಾಗ, ಇದು ಪ್ರೈಮರಿ ಎಜುಕೇಷನ್ ಟೈಮಲ್ಲಿ ನಿಮಗೆ ಲವ್ ಆಗ್ಬೋದು. ನೀವು ಪ್ರಾಥಮಿಕ ಶಿಕ್ಷಣ ಮಾಡ್ತಿರುವಾಗ ನಿಮಗೆ ಲವ್ ಆಗುವಂಥ ಚಾನ್ಸ್ ಇರ್ತದೆ. ಮೂರನೇ ಮನೆಯಲ್ಲಿ ಏನಾದರೂ ಶುಕ್ರಗಳಿದ್ದರೆ ಇದೊಂದು 18ರಿಂದ 20 ವರ್ಷಗಳ ಒಳಗೆ ಇದಾಗ್ಬೋದು, ಲವ್ ಆಗ್ಬೋದು. ಮತ್ತು ನಿಮ್ಮ ನೆರೆಹೊರೆಯ ಜೊತೆ ಲವ್ ಆಗ್ಬೋದು. ನೆರೆಹೊರೆಯವರ ಜೊತೆ ಲವ್ ಆಗುವಂಥ ಚಾನ್ಸ್ ಇರ್ತದೆ. 4ನೇ ಮನೆಯಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ ನಿಮ್ಮ ಇದು ಹೈಸ್ಕೂಲ್ ಹಂತದಲ್ಲಿ, ಪ್ರೌಢ ಶಿಕ್ಷಣ ಹಂತದಲ್ಲಿ ನಿಮಗೆ ಲವ್ ಆಗ್ಬೋದು. ಅಂದರೆ ಒಂದು ಸಾಧಾರಣವಾಗಿ ಒಂದು 18ರಿಂದ 25 ವರ್ಷಗಳ ಒಳಗಡೆ ಹೈಸ್ಕೂಲ್ ಶಿಕ್ಷಣದಲ್ಲಿ ನಿಮಗೆ ಲವ್ ಆಗುವಂಥ ಚಾನ್ಸ್ ಇರ್ತದೆ. 5th ಏನಾದರೂ ಶುಕ್ರ ಗ್ರಹ ಇದ್ದರೆ ನಿಮಗೆ PUC ಹಂತದಲ್ಲಿ, SLCಯಿಂದ PUC ಹಂತದಲ್ಲಿ ಲವ್ ಆಗುವ ಚಾನ್ಸ್ ಬಹುತೇಕ ಇರ್ತದೆ. ಇಲ್ಲಿ 5ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ನೀವು ಕಾಲೇಜ್ ಲೈಫಲ್ಲಿ ಗ್ಯಾರಂಟಿ ನೀವು ಲವ್ಗೆ ಬೀಳ್ತೀರಿ. 5ನೇ ಮನೆಯಲ್ಲಿ ಶುಕ್ರ ಇದ್ದಾಗ ನೀವು ನಿಮ್ಮ ಒಂದು ಕಾಲೇಜ್ ಹಂತದಲ್ಲಿ, ಕಾಲೇಜ್ ಶಿಕ್ಷಣದಲ್ಲಿ ಅಂದರೆ PUC ಹಂತದಲ್ಲಿ ನೀವು ಲವ್ಗೆ ಬೀಳ್ತೀರಿ. ಇಲ್ಲಿ 6ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಒಂದು 25ರಿಂದ 35 ವರ್ಷದೊಳಗಡೆ, ಅಂದರೆ ಇದು ನೀವು ಸರ್ವಿಸ್ ಕೆಲಸದಲ್ಲಿರುವಾಗ ಲವ್ ಆಗೋ ಚಾನ್ಸ್ ಇರ್ತದೆ. 7ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಇದು ಬೇಗ ಲವ್ ಆಗುತ್ತೆ. ಒಂದು 16 ವರ್ಷದಿಂದ 25 ವರ್ಷದೊಳಗಡೆ ಲವ್ ಆಗೋದು ಚಾನ್ಸ್ ಇರ್ತದೆ. 8ರಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ 30ರಿಂದ 40 ವರ್ಷದೊಳಗಡೆ ಲವ್ ಆಗುತ್ತೆ. ಅದು ಕೂಡ ನಿಮಗೆ ಮದುವೆ ನಂತರ ಲವ್ ಆಗೋ ಚಾನ್ಸ್ ಜಾಸ್ತಿ, ಅಂದರೆ ಡೈವರ್ಸ್ ಆಗಿ. ಎಂಟನೇ ಮನೆಯಲ್ಲಿ ಶುಕ್ರ ಇದ್ದಾಗ ಒಂದು 30ರಿಂದ 40 ವರ್ಷದಲ್ಲಿ ಮದುವೆ ಆಗುವಂಥ ಚಾನ್ಸ್ ಇರ್ತದೆ. ಇದು ಅಂದರೆ ನೀವು ಡೈವರ್ಸ್ ಆದಮೇಲೆ ಲವ್ ಆಗುವಂಥ ಚಾನ್ಸ್ ಇರ್ತದೆ. ಅಂದರೆ ಮದುವೆ ಅಥವಾ ಡೈವರ್ಸ್ ಆದಮೇಲೆ ಲವ್ ಆಗುವಂಥ ಚಾನ್ಸ್ ಇರ್ತದೆ ಇದು. ಆಮೇಲೆ 9ರಲ್ಲಿ ಏನಾದರೂ ಶುಕ್ರ ಇದ್ದರೆ ನೀವು ಕಾಲೇಜ್ ಹಂತದಲ್ಲಿ, ಅಂದರೆ ಡಿಗ್ರಿ ಶಿಕ್ಷಣ, ಡಬಲ್ ಡಿಗ್ರಿ, ಈ ಥರ ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣ ಹಂತದಲ್ಲಿ ನಿಮಗೆ ಲವ್ ಆಗುವಂಥ ಚಾನ್ಸ್ ಇರ್ತದೆ. ಇದು ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದು 18ರಿಂದ 25 ವರ್ಷದೊಳಗಡೆ. 10ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮಗೆ ಜಾಬ್ ಪ್ಲೇಸಲ್ಲಿ ಲವ್ ಆಗುವಂಥ ಚಾನ್ಸ್ ಇರ್ತದೆ. ಬಟ್ ಇದು ಜಾಬ್ ಅಂತ ಹೇಳಿದ್ರೆ ಒಂದು 25ರಿಂದ 35 ವರ್ಷಗಳ ಒಳಗಡೆ ಲವ್ ಆಗುವಂಥ ಚಾನ್ಸ್ ಇರ್ತದೆ. 11ನೇ ಮನೆಯಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ ಇದು ಬೇಗ ಲವ್ ಆಗುತ್ತೆ. ಅಂದರೆ ಒಂದು 16ರಿಂದ 20 ಒಳಗಡೆ ಲವ್ ಆಗುತ್ತೆ. ಅದು ಕೂಡ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಲವ್ ಆಗ್ಬೋದು. 12ನೇ ಮನೆಯಲ್ಲಿ ಶುಕ್ರ ಇದ್ದರೆ ಇದು ಲಾಂಗ್, ತುಂಬ ದೂರದಲ್ಲಿ ಲವ್ ಆಗುತ್ತೆ. ಇದು ಒಂದು 12ರಿಂದ 25 ವರ್ಷ ಒಳಗಡೆ. ಇದು ನೀವು ಶುಕ್ರ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮಗೆ ಲವ್ ಆಗುವಂಥ ಒಂದು ವಯಸ್ಸು. ನಿಮ್ಮ ಜಾತಕವನ್ನು ನೀವು ನೋಡಿಕೊಂಡು ನೀವು ಟ್ಯಾಲಿ ಮಾಡ್ಕೋಬೋದು. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕು, ನಮ್ಮೊಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಜಾತಕ ಡೀಟೇಲ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅದರಲ್ಲಿ ಬೇರೆ ನಮಸ್ಕಾರ.